ಫ್ರೆಂಡ್ಸ್, ಲೀಲಾ ಆರ್ಟ್ ಗ್ಯಾಲರಿಯ ಮಲ್ಲಿಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸ್ 5ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಸ್ಟಿಚಿಂಗ್ ಮೆಷಿನ್ನ ಪಾರ್ಟ್ಸ್ಗಳು. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೆಷಿನ್ನ ಸ್ಲೈಡ್ ಪ್ಲೇಟ್ ಅಂತ ಹೇಳ್ತೇವೆ. ಇದಕ್ಕೆ ನೋಡಿಲಿ ಒಂದು ಹೋಲ್ ಇದೆ. ಆನಂತರ ಪ್ರೆಷರ್ ಫುಟ್, ಇದನ್ನು ಪ್ರೆಷರ್ ಫುಟ್ ಅಂತ ಹೇಳ್ತೇವೆ. ಆನಂತರ ಇದು ನೀಡಲ್ ಪ್ಲೇಟ್, ನೀಡಲ್ನ ಪಕ್ಕದಲ್ಲಿ ಅದು ಫಿಕ್ಸ್ ಆಗಿರ್ತದೆ, ಅದನ್ನು ನೀಡಲ್ ಪ್ಲೇಟ್ ಅಂತ ಹೇಳ್ತೇವೆ. ಆನಂತರ ನೀಡಲ್ ನೋಡ್ತಿದ್ದೀರಲ್ಲ, ಈ ನೀಡಲ್ ಬಾರಲ್ಲಿ ನೀಡಲ್ ಇದೆ, ಸೊ ಇದನ್ನು ನೀಡಲ್ ಅಂತ ಹೇಳ್ತೇವೆ. ಆನಂತರ ನೀಡಲ್ ಬಾರ್ಗೆ ಸ್ಕ್ರೂ ಸಮೇತ ಫಿಕ್ಸ್ ಮಾಡುವಂಥದ್ದು ಇದು ನೀಡಲ್ ಸ್ಕ್ರೂ. ಫೀಡ್ ಡಾಗ್ ಅಂತ ಹೇಳ್ತೇವೆ, ಅಂದರೆ ಕ್ಲೋತ್ ಮೂವರ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಫೀಡ್ ಡಾಗ್ ಅಥವಾ ಕ್ಲೋತ್ ಮೂವರ್ ಅಂತ ಹೇಳ್ತೇವೆ. ಅದನ್ನು ಬಟ್ಟೆಯನ್ನು ಮುಂದಕ್ಕೆ ತಳ್ಳುವಂತಹ ಈ ಒಂದು ಹಲ್ಲಿನ ಥರ ಇರುವಂತಹದ್ದನ್ನು ಫೀಡ್ ಡಾಗ್ ಅಂತ ಕರೀತೇವೆ. ಫೀಡ್ ಡಾಗ್ ಅಥವಾ ಕ್ಲೋತ್ ಮೂವರ್ ಅಂತ ಹೇಳ್ತೇವೆ. ಈ ಪ್ರೆಷರ್ ಫುಟ್ನ ಪಕ್ಕದಲ್ಲಿ ಇರುವಂತಹದ್ದು ನೀಡಲ್ ಪ್ಲೇಟ್ ಅಂತ ಹೇಳ್ತೇವೆ. ಇದನ್ನು ನೋಡಿ ಕಾಣ್ತಾ ಇದೆ ನಂಬರ್ಸ್. ಆನಂತರ ಇದು ಫ್ರಂಟಲ್ಲಿ ಇರುವಂತಹದ್ದು ಫೇಸ್ ಪ್ಲೇಟ್ ಅಂತ ಹೇಳ್ತೇವೆ. ಈ ಒಂದು ಪಾರ್ಟ್ಗೆ ಫೇಸ್ ಪ್ಲೇಟ್ ಅಂತ. ಇದು ನೋಡಿ, ಇದು ಪ್ರೆಷರ್ ಫುಟನ್ನು ಲಿಫ್ಟ್ ಮಾಡೋದು, ಸ್ಟಿಚ್ಚಿಂಗ್ಗೆ ನಮಗೆ ಸ್ಟಿಚ್ ಆದಮೇಲೆ ನಿಲ್ಲಿಸಿ ಪ್ರೆಷರ್ ಫುಟನ್ನು ಮೇಲಕ್ಕೆ ತಳ್ಳುವಂಥದ್ದು. ಇದನ್ನು ಥ್ರೆಡ್ಡನ್ನು ಫಿಕ್ಸ್ ಮಾಡಲಿಕ್ಕೋಸ್ಕರ ಇದು ನೋಡಿ. ಆನಂತರ ಇಲ್ಲಿ ಟೆನ್ಷನ್ ಡಿಸ್ಕ್ ಅಂತ ಹೇಳ್ತೇವೆ. ಅದರಲ್ಲಿ ಸ್ಪ್ರಿಂಗ್ ಮುಖಾಂತರ ಒಂದು ಸ್ಕ್ರೂ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. 2 ಪ್ಲೇಟ್ ಥರ ಇದೆ, ಅದಕ್ಕೆ ಟೆನ್ಷನ್ ಡಿಸ್ಕ್ ಅಂತ ನಾವು ಹೇಳ್ತೇವೆ. ಆನಂತರ ಆದರೂ ನೋಡಿ, ಇದು ಕಾಣಿಸ್ತಾ ಇದೆಯಾ, ಹೋಲ್ ಇದೆಯಾ, ಸಿಂಗಲ್ ಹೋಲ್. ಆನಂತರ ಇಲ್ಲೊಂದು 3 ಹೋಲ್ ಇರುವಂಥದ್ದು ತ್ರಿಬಲ್ ಐ ಹೋಲರ್. ಇದು ಥಂಬ್ ಸ್ಕ್ರೂ ಅಂತ ಹೇಳ್ತೇವೆ. ಇದು ಥ್ರೆಡ್ ಹೋಲ್ಡರ್. ಇದು ನಮಗೆ ಸ್ಟಿಚ್ ರೆಗ್ಯುಲೇಟರ್ ಅಂತ ಹೇಳ್ತೇವೆ. ಸ್ಟಿಚ್ಚನ್ನು ಎಷ್ಟು ಬೇಕು ಅಷ್ಟಕ್ಕೆ. ಇದು ಥ್ರೆಡ್ ವೀಲ್, ಅಂದರೆ ರಿವರ್ಸ್ ಸ್ಟಿಚ್ ಮಾಡಲಿಕ್ಕೋಸ್ಕರ ರಿವರ್ಸ್ ಪಿನ್ ಅಂತ ಹೇಳ್ತೇವೆ. ಇದು ಬ್ಯಾಲೆನ್ಸ್ ವೀಲ್, ಸ್ಟಿಚ್ ಮಾಡುವಾಗ ನಮಗೆ ಬ್ಯಾಲೆನ್ಸ್ ಆಗಿರಲಿಕ್ಕೆ. ಇದು ಪೆಡಲ್, ಕಾಲಲ್ಲಿ ತೊಳಿಲಿಕ್ಕೆ ಇದು ಪೆಡಲ್. ಆನಂತರ ಇದು ಪ್ರೆಷರ್ ಫುಟ್ ಲಿಫ್ಟರ್. ಇದು ಬಿಗ್ ವೀಲ್, ಪೆಡಲ್ ಬ್ಯಾಲೆನ್ಸ್ ವೀಲ್ ಅಂತ ಹೇಳ್ತೇವೆ ಇದನ್ನು. ಮತ್ತೊಂದು ಮುಖ್ಯವಾಗಿರ್ತಕ್ಕಂತಹ ಪಾರ್ಟ್ ಶಟಲ್ ಹಾರ್ಟ್ ಆಫ್ ದ ಮಿಷಿನ್ ಅಂತ ಹೇಳ್ತೇವೆ ನಾವು. ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್, ಟೈಲರ್ನವರು ಬೇಸಿಕ್ಕಾಗಿ ತಿಳಿದುಕೊಳ್ಬೇಕಾಗಿರ್ತಕ್ಕಂತಹ ಕೆಲವು ಪಾರ್ಟ್ಸ್ಗಳನ್ನ ನಿಮ್ಮಲ್ಲಿ ಹೇಳಿದ್ದೇನೆ. ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಲೀಲಾ ಆರ್ಟ್ಸ್ ಗ್ಯಾಲರಿಯ ಮಲ್ಲೀಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸಲ್ಲಿ ನಾನು A to Z ಮಾಹಿತಿಯನ್ನು ನೀಡ್ತೇನೆ ಅಂತ. ಹಾಗಾಗಿ ಸಿಂಪಲಾಗಿ ನಮಗೆ ಅರ್ಥ ಆಗುವ ಹಾಗೆ ಎಲ್ಲ ವಿಷಯಗಳನ್ನು ನಾನು ಬೇಸಿಕ್ಕಿಂದ ಹಿಡಿದು ನಾನು ತಿಳಿಸಿಕೊಡ್ತಾ ಇದ್ದೇನೆ. ಪೆಡಲ್ ಮಾಡಿ ಸ್ಟಿಚ್ ಮಾಡುವ ಎಲ್ಲ ಟೈಲರ್ಸ್ಗಳ ಒಂದೇ ನೋವು ಕೊರಗು ಅಂತ ಹೇಳಿದರೆ ಅದು ಕಾಲು ಸೆಳೆತ. ಇವತ್ತಿನ ಈ ವಿಡಿಯೋದಲ್ಲಿ ಟೈಲರ್ ಹೆಲ್ತ್ ಟಿಪ್ಸ್ ನೋಡೋಣ ಬನ್ನಿ. ಈ ಒಂದು ಆಸನವನ್ನು ಶವಾಸನದಲ್ಲಿ ಮಲಗಿ ಕಾಲನ್ನು ಲಂಬಾಕೃತಿಯಲ್ಲಿ ಇಟ್ಟು ಅರ್ಧ ಗಂಟೆಗಳ ಕಾಲ ನಿಲ್ಲುವುದು. ಫ್ರೆಂಡ್ಸ್, ಈ ಒಂದು ಆಸನವನ್ನು ದಿನಕ್ಕೆ 2 ಬಾರಿ ಮಾಡಿದರೆ ನಮ್ಮ ಕಾಲು ಸೆಳೆತ ಖಂಡಿತವಾಗಿಯೂ ಗುಣಮುಖವಾಗುತ್ತದೆ. ಫ್ರೆಂಡ್ಸ್, ಈ ಒಂದು ಕ್ಲಾಸ್ 5 ನಿಮಗೆ ಹೇಗೆ ಅನಿಸ್ತದೆ ಅಂತ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಮುಂದಿನ ಕ್ಲಾಸ್ 6ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.